ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ರಾತ್ರಿ ಆಗಿದೆ. ರಾತ್ರಿ 7:30 ಆಗಿದೆ ಇವಾಗ ಟೈಮು. ಮಸ್ತಾಗಿ ಒಂದು ಚಿಕನ್ ಡ್ರೈ ಮಾಡೋಣ. ಹೆಂಗೆ ಬರ್ತಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬನ್ನಿ. ಫ್ರೆಂಡ್ಸ್, ನಾವು ಹೊಲ್ದಾಗದೀವಿ. ಬಟ್ ಇಲ್ಲಿ ಯಾವುದು ಮಿಕ್ಸ್ ಇಲ್ಲ ಮತ್ತು ಒಳಕಲ್ಲಿಲ್ಲ. ಹಾಗಾಗಿ ಇದನ್ನು ಕೊಬ್ಬರಿನ ತುರ್ಕೊತಾ ಇದ್ದೀವಿ. ಬೇಸಿಗೆ ಹಾಕಿ ಉಜ್ತಾ ಇದ್ದೀವಿ. ಪುಡಿ ಆಗುತ್ತಾ ಪುಡಿನ ನೋಡೋಣ ನೆಕ್ಸ್ಟ್ ಏನಾಗುತ್ತಾ ನೋಡ್ತಾ ಇರಿ ಫ್ರೆಂಡ್ಸ್. ಕೊಬ್ಬರಿನ ತುರ್ಕೊಂಡೀವಿ. ಸ್ವಲ್ಪ ಹಂಚಿನ ಮ್ಯಾಗ ಹುರ್ಕೊಳಕತ್ತೀವಿ. ಇನ್ನು ಕೊಬ್ಬರಿ ಪುಡಿ ಸ್ವಲ್ಪ ಹುರಿದ್ಬಿಟ್ರೆ ಮುಂದೆ ಫ್ರೆಂಡ್ಸ್ ಇದು ಕೊತ್ತಂಬರಿ ಐತಿ. ಕೊತ್ತಂಬರಿ ಮತ್ತು ಕೊಬ್ಬರಿ ಎರಡು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಕೊತ್ತಂಬರಿನ ಮತ್ತು ಈ ಕೊಬ್ಬರಿನ ಎರಡು ಮಿಕ್ಸ್ ಮಾಡಿ ಈ ಏನಂತ ಇದಕ್ಕೆ ಗ್ಲಾಸ್ ಲೋಟದೊಳಗೆ ಹಾಕ್ತೀವಿ. ನೆರಳು ಹಾಕಿ ಹೆಂಗೆ ಜಜ್ಬೋದು ಹಂಗೆ ನೋಡಿರಿ. ಗ್ಲಾಸ್ನಾಗ ಹಾಕ್ಬೇಕು ಇನ್ನು ಕೊಬ್ಬರಿ. ಈ ಗ್ಲಾಸ್ನಾಗ ಕೊತ್ತಂಬರಿ ಹಾಕೋದು ನೋಡಿರಿ. ಜಿಗುಂಬ ಹೆಂಗೆ ಸಣ್ಣ ಆಗುತ್ತೆ ನೋಡೋದ್ರೊಳಗೆ. ಇದೇನಂದ್ರೆ ಒಳ್ಳೆ ನಮ್ಗೆ ಇದೇ ಒಳ್ಳೆ. ಇವಾಗ ಸಣ್ಣ ಜಜ್ಜಿ ಬಿಡೋದು. ಇದು ಕುಡ್ಗಲ್ನ ಇಡೀ. ಇದು ಕುಡ್ಗಲ್ ಇಡೀ ಇದ್ರಲ್ಲಿ ಯಾಕೆ ಜಜ್ಜಾಕತ್ತೀವಿ. ಇವಾಗ ಸಣ್ಣ ಆಗುತ್ತೆ. ಇದೇ ನಮಗೆ ಈಗ ಚಿಕನಿಗೆ ಹಾಕಕ್ಕೆ ಫ್ರೆಂಡ್ಸ್. ಇದು ಕೊಬ್ಬರಿ ಮತ್ತು ಕೊತ್ತಂಬರಿ ಸಣ್ಣ ಆಗೈತಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದನ್ನ ತೆಗೆದು ಕಾಯಿಸಿ ಇದ್ರೊಳಗೆ ಒಂದು ಟೊಮೆಟೊ ಹಾಕಿ ಜಜ್ಬೇಕು. ಜಜ್ಜಿ ಆಮೇಲೆ ಚಿಕನ್ ಮಾಡೋದು ರೆಡಿ ಫ್ರೆಂಡ್ಸ್. ಇದನ್ನ ಚಿಕನ್ನು ಸ್ವಲ್ಪ ಸಣ್ಣಗೆ ಕೊಯ್ದು ಬಿಡೋಣ. ಸ್ವಲ್ಪ ದಪ್ಪ ಐತಿ. ಹೊರಗೆ ಯಾವ ಥರ ವಾತಾವರಣ ಐತೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಕತ್ಲಾಗೈತೆ ಇವಾಗ ಅಂತ. ಕತ್ಲಾಗಡಗೈತೆ, ಏನು ಕಾಣಿಸ್ತಾ ಇಲ್ಲ. ಇಲ್ಲೇ ಒಂದೆರಡು ನಾಯಿ ಮಕ್ಕಂದವ. ಅಷ್ಟು ಬಿಟ್ರೆ ಇಲ್ಲೊಂದು ಮಕ್ಕಂದೈತೆ ನಾಯಿ. ಕತ್ಲೈತಿ. ಆಯ್ತು ಫ್ರೆಂಡ್ಸ್, ಇನ್ನೇನು ಕೊಯ್ಯೋದಾಯಿತು. ಇವಾಗ ಖಾರ ಉಪ್ಪು ಎಲ್ಲ ಹಾಕ್ಬಿಡೋಣ ಇದಕ್ಕೆ. ಇವಾಗೇನು ಅನ್ನ ಬಸ್ಕೊಳಕತ್ತೇನೆ ನೋಡ್ರಿ. ಅನ್ನ ಈ ಕಡೆ ಕಟ್ಟಿಗೆ ಮ್ಯಾಗ ಅನ್ನಕ್ಕೆ ಇಟ್ಟಿವಿ. ಇದನ್ನ ಅನ್ನ ಬಸ್ಕೊಂಬಿಟ್ರೆ ಅನ್ನ ರೆಡಿ ಆಗುತ್ತಾ. ಇವಾಗ ಖಾರ ಹಾಕ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ. ಇದೇ ಥರ ಚಲೋ ಬರುತ್ತೆ ಚಿಕನ್, ಟೇಸ್ಟಿಯಾಗಿ ಬರುತ್ತೆ. ಸಾಕ್ಬಿಡು. ಮತ್ತು ಖಾರ ಉಪ್ಪು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಅಲ್ಲ ಪೇಸ್ಟು. ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅವಾಗ ಜಜ್ಕೊಂಡಿದ್ದೀವಲ್ಲ ಕೊಬ್ಬರಿ ಮತ್ತು ಕೊತ್ತಂಬರಿ, ಅದನ್ನು ಮಿಕ್ಸ್ ಮಾಡೋದಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಹಿಡ್ಕೋಬೇಕು. ಎಲ್ಲ ಖಾರ ಉಪ್ಪು ಕೊತ್ತಂಬರಿ ಎಲ್ಲ ಎಷ್ಟೇ ಆಗುತ್ತೆ ಹಿಡ್ಕೊಂತ. ಖಾರ ಉಪ್ಪು ಕರೆಕ್ಟಾಗಿ ಆಗ್ಬೇಕು. ಅದ ಮೇನ್ ಚಿಕನ್ ಫ್ರೆಂಡ್ಸ್. ಇವಾಗ ಗ್ಯಾಸ್ ಹಚ್ಚೋಣ. ಗ್ಯಾಸಿನ ಮೇಲೆ ಮಾಡ್ಬೇಕು ಚಿಕನ್. ಲೇಟ್ ಆಗುತ್ತಿಲ್ಲ ಅಂದ್ರೆ ಅದಕ್ಕಾಗಿ ಗ್ಯಾಸನ್ನು ಹಚ್ಚೋಣ. ಮೇಲೆ ಇದ್ರ ಮೇಲೆ ಪಾತ್ರೆ ಇಡೋಣ, ಬೊಗಣಿ ಫ್ರೆಂಡ್ಸ್. ಫಸ್ಟಿಗೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಟಮಾಟೆ ಹಾಕೋಣ. ಟಮಾಟಿ ಸಣ್ಣಗೆ ಹೆಚ್ಚಿವಿ, ಅದನ್ನು ಹಾಕೊಂಡಿದ್ರಕ್ಕ. ಟಮಾಟೆ ಹಾಕೊಂಡಿದ್ರೊಳಗೆ ಇದು ಟಮಾಟಿ ಸ್ವಲ್ಪ ಡ್ರೈ ಆಗ್ಬೇಕು. ಅದ್ರೊಳಗೆ ನೀರಿನ ಅಂಶ ಹೋಗ್ಬೇಕು. ಅಲ್ಲಿ ತನಕ ಟಮಾಟೆ ಹುರ್ಕೊಳ್ಳೋಣ. ನೋಡಿರಿ ಟಮಾಟಿ ಇವಾಗ ನೀರು ಬಿಟ್ಟು ನೀರೆಲ್ಲ ಹೋಗೈತಿ. ಫುಲ್ ಡ್ರೈ ಆಯ್ತು ಟಮಾಟೆ ಹಣ್ಣು. ಇವಾಗ ಇದ್ರೊಳಗೆ ಚಿಕನ್ ಹಾಕೋಣ. ಚಿಕನ್ ಹಾಕಿದ್ದು ಇದ್ರೊಳಗೆ.
ಫ್ರೆಂಡ್ಸ್. ಏನಂದ್ರೆ ಒಂದು 10 ನಿಮಿಷ ಮುಚ್ಚಿಬಿಡೋಣ, ಇದನ್ನ ಬಂದೋಬಸ್ತ್ ಮುಚ್ಚಿಬಿಡೋದ ಫ್ರೆಂಡ್ಸ್. ಒಂದೆರಡು ಮೆಣಸಿಕಾಯಿ ಮುರಿದು ಅದ್ರೊಳಗೆ ಹಾಕೋಣ. ಅದು ನೋಡ್ರಿ, ಇದ್ರೊಳಗೆ ಮೆಣಸಿಕಾಯಿ ಹಾಕಿ ಒಂದೆರಡು ಮೆಣಸಿಕಾಯಿ ಹಾಕಿ ತಿರುಗಿಬಿಟ್ಟು ಒಂದು 5-10 ನಿಮಿಷ ಮುಚ್ಚಿಬಿಡೋಣ. ಬೇಸಿ ಗ್ರೇವಿ ಆಗಿಬಿಡಲಿ, ನೈಸಾಗಿ ಗ್ರೇವಿ ಆತಂದ್ರೆ ಭಾರಿ ಟೇಸ್ಟ್ ಕೊಡ್ತದೆ. ಆಮೇಲೆ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಇಳಿಸ್ಬಿಡೋದೆ ಅಷ್ಟೇ. ಹಂಗೆ ಇದು ಎದಕ್ಕಪ್ಪ ಒಳಗಟ್ಟೆ ಅಂದ್ರೆ ಸ್ವಲ್ಪ ಚಿಕನ್ ಊಟ ಮಾಡ್ತಿರ್ತೀವಲ್ಲ, ಅವಾಗ ಸೈಡಿಗೆ ಈರುಳ್ಳಿ, ಒಂದು ನಿಂಬೆಹಣ್ಣು ಸೈಡ್ಗೆ ಇಟ್ಕೊಂಡು ಊಟ ಮಾಡಿದರೆ ಮತ್ತೆ ಊಟ ಬೊಂಬಾಟಾಗಿರುತ್ತೆ. ಅದಕ್ಕೆ ಈರುಳ್ಳಿ ಹಚ್ತಾ ಇರೋದು. ಹಂಗೆ ಫ್ರೆಂಡ್ಸ್, ಇದು ಚಿಕನ್ ಯಾವ ರೀತಿ ಬಂತ ನೋಡೋಣ. ಚಿಕನ್ ಭಾರಿ ಆಗೈತಪ್ಪ ಫ್ರೆಂಡ್ಸ್. ಹಂಗೆ ನೋಡ್ಬಿಡ್ರಿ, ಲೈಕ್ ಮಾಡಿರಿ ಮತ್ತೆ ಕಾಮೆಂಟ್ ಮಾಡಿರಿ. ನೋಡಿರಿ ಚಿಕನ್ ಪೀಸ್ ಹಂಗೆ ಕೊಬ್ಬರಿ ಆಗ್ಯದ. ಫ್ರೆಂಡ್ಸ್, ಹಂಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಬಿಡೋಣ. ಅದಕ್ಕೆ ಚಿಕನ್ ಮಸಾಲೆ ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ಚಿಕನ್ ಮಸಾಲೆ ಇಡ್ತೈತಿ. ಇವಾಗ ಚಿಕನ್ ಡ್ರೈ ತಗೊಂಡಿದ್ದೀವಿ. ಇದರಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಚಿಕನ್ ಸಾಂಬಾರು ಇದು ರೆಡಿ ಆಗುತ್ತಾ, ಗ್ರೇವಿ. ಇದರೊಳಗೆ ಚಿಕನ್ ಡ್ರೈ. ಇವಾಗ ಇದನ್ನ ಊಟ ಮಾಡೋದು. ಆಮೇಲೆ ರೈಸ್ನೊಳಗೆ ಇದನ್ನ ಊಟ ಮಾಡೋದು. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ವಿ. ಇಲ್ಲಿ ರೊಟ್ಟಿ ಅದಾವ, ಬಿಸಿ ಬಿಸಿ ರೊಟ್ಟಿ ಅದಾವ. ಮತ್ತು ನೆಕ್ಸ್ಟು ರೈಸ್ ಐತಿ, ಬಿಸಿಯ ರೈಸು. ಮತ್ತು ಇಲ್ಲೇ ಚಿಕನ್ ಡ್ರೈ ತೆಗ್ದೀವಿ. ಇವಾಗ ಚಿಕನ್ ಡ್ರೈ ಮತ್ತು ಈರುಳ್ಳಿ ಮತ್ತು ನಿಂಬು ಹಾಕ್ಕೊಂಡು ಜಡಿಯೋದೆ. ಇವಾಗ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ ನೋಡಿ ಫ್ರೆಂಡ್ಸ್. ಇಬ್ಬರು ಅದೀವಿ, 2 ತಾಟ್ನಾಗ ಹಾಕ್ಕೊಂಡಿವಿ. ಇವಾಗ ಟೇಸ್ಟ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಚಿಕನ್ ಡ್ರೈ ಅಂತ ಟೇಸ್ಟ್ ಮಾಡೋಣ ಬರ್ರಿ. ಚಿಕನ್ನು ಕೊಬ್ಬರಿಗೈತಪ್ಪ. ಚಿಕನ್ ಡ್ರೈ ಹೆಂಗಾಗೈತೆ ಅಂತ ಟೇಸ್ಟ್ ಮಾಡಿ ಹೇಳೋದನ್ನ. ಫಸ್ಟ್ ಏನು ಮಾಡ್ಬೇಕಂದ್ರೆ, ರೊಟ್ಟಿ ತಗೊಂಡ್ರೆ ಪೀಸ್ ಇರುತ್ತಲ್ಲ, ಒಂದು ಪೀಸ್ ತೊಗೊಳ್ಳೋಣ. ಪೀಸ್ ತೊಗೊಂಡು ಅದ್ರಾಗ ಪೀಸ್ನೊಳಗೆ ಒಂದು ಸ್ವಲ್ಪ ಈರುಳ್ಳಿ ಇಡೋಣ. ಈಗ ಫಸ್ಟು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ಹಿಂಡ್ಕೊಂಡು ಈ ಪೀಸು ಮತ್ತು ಈರುಳ್ಳಿ ತಗೊಂಡು ಭಾರಿ ಬಂತ. ಪೀಸ್ ಐತೆ ನೋಡ್ರೆ, ಪೀಸ್ ಹೆಂಗೆ ಬೆಂದೈತೆ ನೋಡ್ರಲ್ಲ. ಫ್ರೆಂಡ್ಸ್, ನೀವು ಇದೇ ರೀತಿ ಮಾಡ್ಕೊರಿ, ಚೆನ್ನಾಗಿ ತಿನ್ಕೊಡ್ರಿ. ಖಾರ, ಉಪ್ಪು, ಮಸಾಲೆ ಮತ್ತು ಹಾಕಿದ್ವಲ್ಲ ಇದೇನಪ್ಪ ಕೊತ್ತಂಬರಿ, ಕೊಬ್ಬರಿ ಭಾರಿ ಟೇಸ್ಟ್ ಮಾಡ್ಬಿಡೋದು. ಊಟ ಅನ್ಕರ ಆಯಿತು. ಇವಾಗ ಬಾಯ್ ಹೇಳೋಣ. ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.